ಪ್ರಕೃತಿ ಅಂದರೆ ದೇವರು ಅಂತಾರೆ. ಪ್ರಕೃತಿ ಜೊತೆ ಬದುಕೋದೇ ಒಂದು ಚಂದ ಅಲ್ವಾ. ನೋಡಿ, ಇದಕ್ಕೆ ಸಾರು ಸಾಂಬಾರು ಬಳ್ಳಿ ಸೊಪ್ಪು ಅಂತ ಹೇಳ್ತಾರೆ. ಇದರಲ್ಲಿ ತಂಬುಳಿ ಮಾಡ್ಬೋದು. ಇದು ಪುದೀನ ಸೊಪ್ಪು. ಎಷ್ಟು ಫ್ರೆಶ್ ಆಗಿದೆ ನೋಡಿ ಈ ಪುದೀನ ಸೊಪ್ಪು. ಇದು ನುಗ್ಗೆಕಾಯಿ. ನೋಡಿ, ಈ ಅಂಗಡಿಗೆ ಹೋಗಿ ಆ ತರಕಾರಿ ಈ ತರಕಾರಿ ಆ ಸೊಪ್ಪು ಇದನ್ನು ತೊಗೊಂಬ ಅನ್ನೋ ರೀತಿ ಈ ಹಿತ್ಲಿಗೆ ಬಂದು ಎಲ್ಲನೂ ತೊಗೊಬೋದು. ಈ ನುಗ್ಗೆಕಾಯಿ ಅದರಲ್ಲಿ ಒಂದು ತರಕಾರಿ ಅಷ್ಟೇ. ನುಗ್ಗೆಕಾಯಿ, ನುಗ್ಗೆ ಸೊಪ್ಪು, ನುಗ್ಗೆ ಹೂವು ಎಲ್ಲನೂ ನೋಡಿದ್ರಿ ಅಲ್ವಾ. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಿರೋದು ಮೆಣಸಿನ ಗಿಡ. ಈ ಮೆಣಸಿನ ಗಿಡದಲ್ಲಿ ನಿಮ್ಗೆ ಎಷ್ಟು ಬೇಕಾದರೂ ಮೆಣಸು ಆಗುತ್ತೆ. ಇವಾಗ ಸದ್ಯಕ್ಕೆ ಹೂ ಬಂದಿದೆ, ನೀವೇ ನೋಡ್ತಾ ಇರ್ಬೋದು. ಇದು ಮೂಲಂಗಿ ಹೂವು, ಅಂದರೆ ಮೂಲಂಗಿ ಗಿಡ. ಸೊ ನೆಕ್ಸ್ಟ್ ನಿಮಗೆ ನಾನು ತೋರಿಸ್ತಿರೋದು ಮೆಣಸಿನ ಗಿಡದ ಜೊತೆ ಹುಟ್ಟಿರೋ ಅಂಥ ಹರವೆ ಸೊಪ್ಪುಗಳು. ನೋಡಿ, ಈ ಮೆಣಸಿನ ಗಿಡದಲ್ಲಿ ಆಲ್ರೆಡಿ ಮೆಣಸಿನ್ಕಾಯಿ ಬಂದಿದೆ. ಇದು ನಿಮಗೆ ಈರುಳ್ಳಿದು ಗಿಡ, ಅದರಲ್ಲೂ ಹೂ ಬಂದಿದೆ. ಸೊ ನೆಕ್ಸ್ಟು ಇದೆಲ್ಲ ಒಂದೆಲ್ಗ, ಇದು ಕೂಡ ಹೆಲ್ತಿಗೆ ಒಳ್ಳೆಯದು. ಇದು ಟೊಮ್ಯಾಟೊ ಗಿಡ. ಇದೆಲ್ಲ ಮೆಣಸಿನ ಗಿಡಗಳು. ಇದು ಬಂದ್ಬಿಟ್ಟು ಮೂಲಂಗಿ ಗಿಡ. ಮೂಲಂಗಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದು ಬಂದುಬಿಟ್ಟು ನಿಮಗೆ ಕೊತ್ತಂಬರಿ ಸೊಪ್ಪಿಂದು ಜಾಗ ಮತ್ತು ಮೆಂತ್ಯ ಸೊಪ್ಪು. ಇದು ಕಾಕಿ ಸೊಪ್ಪು ಅಂತ ಹೇಳ್ತಾರೆ. ಕಾಕಿ ಹಣ್ಣು ಕೂಡ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ. ಸೊ ನೆಕ್ಸ್ಟು ನಿಮಗೆ ಕಾಕಿ ಹಣ್ಣು ನೋಡ್ತಾ ಇದ್ದೀರಲ್ಲ, ಇದು ತೊಂಡೆ ಬೀಳು. ಸೊ ತೊಂಡೆಕಾಯಿ ಆಗುತ್ತೆ ಇಲ್ಲಿ. ಎಷ್ಟು ಬೇಕಾದರೂ ತರಕಾರಿನ ಬೆಳೀಬೋದು ಅಂತ ಹೇಳೋಕ್ಕೆ ಈ ಒಂದು ಫ್ಲ್ಯಾಟೇ ಸಾಕ್ಷಿ. ಇದು ಹರವೆ ಸೊಪ್ಪು, ಕೆಂಪು ಹರವೆ ಮತ್ತು ಬಿಳಿ ಹರವೆ. ಇದು ಬಸ್ತೆ ಸೊಪ್ಪು. ಇಷ್ಟೆಲ್ಲ ನಿಮಗೆ ಒಂದೇ. ನೋಡಿ, ಏನಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ಜಾಗ ಬಂದುಬಿಟ್ಟು ತುಂಬ ಸಣ್ಣಕ್ಕಿದೆ. ಹೆಚ್ಚಂತ ಹೇಳಿದ್ರೆ ನಿಮಗೆ ಒಂದು ಯೂಶ್ವಲಿ ಯಾವುದು ಒಂದು ರೂಮು ಅಲ್ಲ, ಒಂದು ಸಣ್ಣ ರೂಮ್ ಅಥವಾ ಒಂದು ವಾಶ್ರೂಮ್ ಸೈಜಲ್ಲಿದೆ. ಆದರೆ ಅಷ್ಟು ಸೈಜಲ್ಲಿರೋ ಜಾಗದಲ್ಲಿ ಇಷ್ಟೆಲ್ಲ ತರಕಾರಿ ಬೆಳಿಬೋದು ಅಂತ ಹೇಳಿ ಪ್ರೂವ್ ಆಗಿದೆ. ಎಷ್ಟೋ ಜನಕ್ಕೆ ಜಾಗ ಇರಲ್ಲ. ಇನ್ನು ಕೆಲವರಿಗೆ ಜಾಗ ಇದ್ರೂ ಅವ್ರು ಮಾಡಲ್ಲ. ಇದು ಒಬ್ಬರು ಮನೆ ಇರೋದು ಅವ್ರ ಜಾಗ ಅಲ್ಲದೇ ಅಕ್ಕಪಕ್ಕದಲ್ಲಿರೋ ಜಾಗ ಯೂಸ್ ಮಾಡಿಕೊಂಡು ಚಿಕ್ಕ ಜಾಗ, ತುಂಬ ಚಿಕ್ಕ ಜಾಗ. ಈ ಚಿಕ್ಕ ಜಾಗದಲ್ಲಿ ಇವಾಗ ಗೊತ್ತು ಹಳ್ಳಿಲೆಲ್ಲ ಮಂಗನ ಕಾಟ ಇದೆ. ಆದರೂ ಆ ಮಂಗನ ಕಾಟನ ಮೀರಿ ಇಷ್ಟೊಂದು ತರಕಾರಿನ ಬೆಳೀತಿದ್ದಾರೆ. ಸೊ ಎಲ್ಲದು ಫ್ರೆಶ್ ಆಗಿದೆ, ಏನು ಗೊಬ್ಬರ ಎಲ್ಲ ಹಾಕ್ದೇ, ಕೆಮಿಕಲ್ಸ್ ಹಾಕ್ದೇ ನ್ಯಾಚುರಲಾಗಿ ಬೆಳೀತಿದ್ದಾರೆ. ಇದರಿಂದ ಹೆಲ್ತು ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ಈ ತೋಟ ಬಂದುಬಿಟ್ಟು ನಮ್ಮ ಅತ್ತೆದೆ. ನನಗೆ ನಮ್ಮ ಅತ್ತೆ ಮಾಡೋ ಈ ಕೆಲಸ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಜೊತೆಗೆ ಕುಣಿಯೋಕ್ಕೆ ಬರದೇ ಇರೋರು ನೆಲ ಡೊಂಕು ಅಂತಾರೆ ಅಂದಂಗೆ, ಮಾಡೋಕ್ಕೆ ಬರದೇ ಇರೋರು ಮಾತ್ರ ಮಾಡದೇ ಇರೋರು ಇಲ್ಲ ಅಂತ ಹೇಳಿದ್ರೆ, ಟ್ರೈ ಮಾಡಿದ್ರೆ ನಾವು ಏನು ಬೇಕಾದರೂ ಮಾಡ್ಬೋದು ಅಂತ ನನಗನ್ಸುತ್ತೆ. ಈ ತೋಟ ನೋಡಿ ನಿಮಗೇನು ಅನಿಸುತ್ತೆ? ಇದು ಬರೀ ತರಕಾರಿದು. ಈ ಹಿತ್ಲಿಗೆ ಹೋದರೆ ನಿಮ್ಗೆ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದ್ರೆ, ಒಂದು ಸಲ ಈ ಹಿತ್ಲಿಗೆ ಬರಲೇಬೇಕು ನೀವೆಲ್ಲ. ಈ ಹಿತ್ತಲಲ್ಲಿ ನಿಮಗೆ ಸಿಗದೇ ಇರೋವಂಥ ತರಕಾರಿಗಳೇ ಇಲ್ಲ. ಆಯಾ ಸೀಸನಿಗೆ ತಕ್ಕಂಗೆ ಎಲ್ಲ ತರಕಾರಿಗಳಾಗುತ್ತೆ. ಹೀರೆಕಾಯಿ ಇರ್ಬೋದು, ಸೌತೆಕಾಯಿ ಇರ್ಬೋದು, ಆ ಥರ ಕುಂಬಳಕಾಯಿ ಕೂಡ. ಸೊ ನಿಮಗೆಲ್ಲ ಇಷ್ಟ ಆಯಿತು. ಹಾಗಿದ್ದರೆ ಬಾಯ್ ಬಾಯ್, ಟಾಟಾ.